ಬೆಳಗಾವಿ ಜಿಲ್ಲೆಯಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಒಂದ್ ಕಡೆಯಲ್ಲಿ ಸುಮಾರು ಮನೆಗಳಿಗೆ ನೀರು ನುಗ್ಗಿದೆ, ಇನ್ನೊಂದು ಕಡೆಯಲ್ಲಿ ಸಪ್ತ ನದಿಗಳು ತುಂಬಿ ಹರಿತಾ ಇರೋದ್ರಿಂದ ಗೋಕಾಕ್ ಜಲಪಾತದ ವೈಭವ ಕೂಡ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ನೋಡಿ, ಮಳೆಯಿಂದ ಏನೆಲ್ಲ ಆಗ್ತಾ ಇದೆ ಅಂತ ಒಂದ್ ಕಡೆಯಲ್ಲಿ ಅವಾಂತರಗಳನ್ನ ನೋಡಿದ್ವಿ, ಇನ್ನೊಂದು ಕಡೆಯಲ್ಲಿ ಪ್ರಕೃತಿಯ ಸೌಂದರ್ಯ ಕೂಡ ಇದೆ. ಅದನ್ನ ನೋಡಬೇಕು ಅಂತಾನೆ ಎಷ್ಟೋ ಪ್ರವಾಸಿಗರು ಬಹಳ ದೂರದೂರಿನೂರಿಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಭಾರತದ ನಯಾಗರ ಫಾಲ್ಸ್ ಅಂತ ಕರೆಸಿಕೊಳ್ಳುವಂತ ಗೋಕಾಕ್ ಜಲಪಾತ ಕೂಡ ತುಂಬಿ ಹರಿತಾ ಇರೋದ್ರಿಂದ ಬಹಳ ಮನಮೋಹಕವಾಗಿ ಕಾಣಿಸ್ತಾ ಇದೆ. ಸುಮಾರು 180 ಅಡಿ ಮೇಲಿಂದ ಜಲಧಾರೆ ಧುಮುಕುವಂತ ಈ ದೃಶ್ಯವನ್ನ ಒಮ್ಮೆ ಆದ್ರೂ ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅನ್ನೋದು ಎಷ್ಟೋ ಜನರ ಆಸೆ ಆಗಿದೆ. ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೀತಾ ಇದೆ ಈ ಗೋಕಾಕ್ ಜಲಪಾತ. ಆದ್ರೆ ಈಗ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಕೆಲವು ಸಂಪರ್ಕಗಳು ಕೂಡ ಕಡಿತವಾಗಿದೆ ಮತ್ತು ಅಲ್ಲಿವರೆಗೂ ಹೋಗೋದಕ್ಕೂ ಕೂಡ ಕಷ್ಟವಾಗ್ತಿರೋದ್ರಿಂದ ಈ ವೀಕ್ಷಣೆಗೆ ಅಂತ ಬರುವಂತ ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ. ಯಾಕಂದ್ರೆ ಇದಕ್ಕಿಂತ ಹಿಂದಿನ ಸ್ಟೋರಿಯಲ್ಲಿ ನೀವು ಗಮನಿಸ್ತಾ ಇದ್ರಿ, ಇದೇ ಭಾಗದಲ್ಲಿ ಗೋಕಾಕ್ ನಗರ ಹೇಗೆ ಜಲಾವೃತವಾಗಿತ್ತು ಅನ್ನೋದನ್ನ. ಇನ್ನೊಂದು ಕಡೆಯಲ್ಲಿ ಪ್ರಕೃತಿಯ ಸೌಂದರ್ಯ ಕೂಡ ಅಷ್ಟರ ಮಟ್ಟಿಗೆ ರುದ್ರರಮಣೀಯವಾಗಿದೆ. ನೀವು ಅಲ್ಲಿನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಗೋಕಾಕ್ ಜಲಪಾತ ಯಾವ ರೀತಿಯಾಗಿ ಮೈದುಂಬಿ ಹರಿತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇರಬಹುದು. ಬೆಳಗಾವಿಯಲ್ಲಿ ಸಪ್ತ ನದಿಗಳು ತುಂಬಿ ಹರಿತಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಗೋಕಾಕ್ ಜಲಪಾತದ ವೈಭವವನ್ನು ನೀವು ಗಮನಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಈ ವೈಭವ ಇದೆ ಅನ್ನೋದನ್ನು. ಸುಮಾರು 180 ಅಡಿ ಮೇಲಿಂದ ಜಲಧಾರೆ ಧುಮ್ಮಿಕ್ತಾ ಇರುವಂತಹ ಜಲಪಾತ.